ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ನಾನು ಸಂಡೇ ಆಗಿರೋದ್ರಿಂದ ಇವತ್ತು ನನ್ನ ಹತ್ರ ಇರುವಂಥ ಕೆಲವೊಂದು ಡ್ಯಾಮೇಜ್ ಆಗಿರ್ಬೋದು, ಕರೆ ಆಗಿರ್ಬೋದು, ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆಗಿದ್ರೆ ಅಂಥ ಸಾರಿಗಳನ್ನ ನಾನು ರಿಟರ್ನ್ ಆಗ್ತಿದ್ದೆ ಅಂಗಡಿಗೆ. ಆದರೆ ಕೆಲವರು ನಾವೇ ತೊಗೋತೀವಿ, ನೀವು ಕಮ್ಮಿ ಬೆಲೆ ಕೊಡಿ ಅಂತಂದ್ರೆ, ಹಾಗಾಗಿ ನಾನು ಇದನ್ನು ತಂದಿರೋದಕ್ಕಿಂತ ಕಮ್ಮಿ ಬೆಲೆಗೆ ನಾನು ನಿಮಗೆ ಕೊಡ್ತೀನಿ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಬೇಕು ಅಂದರೆ ತೊಗೊಳ್ಳಿ. ಇದಿಷ್ಟೇ, ಒಂದು ಸ್ವಲ್ಪ ಒಂಚೂರು ಓಪನ್ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಏನೂ ಆಗಿಲ್ಲ. ಸ್ಯಾರಿ ಎಲ್ಲ ಚೆನ್ನಾಗಿದೆ, ಬಟ್ ಆದ್ರೂ ಕೂಡ ನನಗೆ ಈ ಥರ ಎಲ್ಲ ಇದ್ದಾಗ ಮನಸ್ಸು ಒಪ್ಪಲ್ಲ, ಕೊಡಲ್ಲ ನಾನು. ಹಾಗಾಗಿ ಡ್ಯಾಮೇಜ್ ಸೀರೆ ಯಾರು ತೊಗೋತೀನಿ ಅಂದರೆ ತೊಗೋಬೋದು. ಈ ಸೀರೆ ಬಂದು ಸ್ವಲ್ಪ ಕರೆ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಸ್ಯಾರಿ ಪೂರ್ತಿ ಸೂಪರಾಗಿದೆ. ಇದು ಒಂದು ಸ್ವಲ್ಪ ಕಲರಿಂಗ್ ಆಗಿದೆ, ಅಷ್ಟು ಬಿಟ್ಟರೆ ಇದು ಓಕೆ. ಇದು ತುಂಬ ಚೆನ್ನಾಗಿದೆ. ನಿಮ್ಗೆ ಯಾವ್ದು ಬೇಕು ಬೇಗ ಸೆಲೆಕ್ಷನ್ ಮಾಡಿ. ನಾನು ಇದೆಲ್ಲ ವೀಡಿಯೋ ಮಾಡಿದೆ, ಕಂಪ್ಲೀಟು ವೀಡಿಯೋ ಮಾಡಿ. ನನ್ನ ಮಗಳು ಏನೋ ಕೇಕ್ ಬುಕ್ ಮಾಡಿಕೊಟ್ಟಿದ್ಲು. ಹಾಗಾಗಿ ಕೇಕ್ ತಿನ್ನೋಣ ಅಂತೇಳಿ ನಾನು ನಮ್ಮಮ್ಮ ಇಬ್ಬರು ಕೇಕ್ನ ಓಪನ್ ಮಾಡೋಣ ಅಂತ ಇದೆ. ನಮ್ಮ ಮಕ್ಕಳೆಲ್ಲ ಆಲ್ರೆಡಿ ಮೇಲೆ ಬಂದು ಬೀಳ್ತಾಯಿದ್ರು, ನನಗೆ ಅಂತ. ನಮ್ಮ ರಾಘು ಏನು ಅಷ್ಟೊಂದು ತಿನ್ನಲ್ಲ, ಹಂಗೆಲ್ಲ ಕೇಳೋದಿಲ್ಲ. ನಮ್ಮ ರಾಯನ್ ಇದ್ದಾನಲ್ಲ, ಅವನಂತೂ ಸಿಕ್ಕಾಬಟ್ಟೆ ತಿಂಡಿ ಪೋತ. ಏನು ಕೊಟ್ಟರು ಗಪ್ಕ ಅಂತ ತಿಂತಾನೆ. ಆದರೆ ಖುಷಿಯಾಗುತ್ತೆ, ಹಾಗೆ ತಿನ್ನಬೇಕು. ಆದರೆ ನಮ್ಮ ರಾಘಣ್ಣ ಇದ್ದಾನಲ್ಲ, ನಮ್ಮ ರಾಘಣ್ಣ ಮುಟ್ಟೋದೇ ಇಲ್ಲ. ನಮ್ಮ ರಾಘಣ್ಣ ಮೂಸ್ ನೋಡ್ಬಿಟ್ಟು ಓಡೋಗ್ಬಿಡ್ತಾನೆ. ಆದರೆ ನಮ್ಮ ರಾಯನ್ ಹಾಗಿಲ್ಲ, ಏನು ಕೊಟ್ಟರು ತಿನ್ನಬೇಕು ಅಂತಾನೆ. ಪಾಪ ನನ್ನ ಮಗುಗೂ ದೃಷ್ಟಿ ಆಗಿಬಿಟ್ಟಿದೆ, ಹಂಗಂದು ಆದ್ರೂ ಅವ್ನು ಏನಂದ್ರೂ ಅವ್ನು ಬಿಡೋದೇ ಇಲ್ಲ ಅಂತಾನೆ, ತಿಂತಾನೆ ಚೆನ್ನಾಗಿ. ನನ್ನ ಮಗಳು ಕೇಕ್ನ ಬುಕ್ ಮಾಡಿಕೊಟ್ಟಿದ್ಲು, ಅದ್ರ ಜೊತೆ ಒಂದಷ್ಟು ಕೆಲಸಗಳಿತ್ತು. ಅಷ್ಟರಲ್ಲಿ ಫೋನ್ ಬಂತು. ನನ್ನ ಮಗಳು ಫೋನ್ ಮಾಡಿದ್ಲು, ಮಮ್ಮಿ ಹೇಗಿದೆ ಕೇಕು ಅಂದ್ಲು. ತುಂಬ ಚೆನ್ನಾಗಿದೆ ಅಂತೇಳಿ ನಾನು ನಮ್ಮಮ್ಮ ಇಬ್ಬರು ತಿಂತಾಯಿದ್ವಿ. ನನ್ನ ಮಗಳು ಒಂದು ಒಳ್ಳೊಳ್ಳೆ ಕೇಕ್ಗಳನ್ನ ಅವಾಗವಾಗ ಬುಕ್ ಮಾಡಿಕೊಡ್ತಾಳೆ. ನಮ್ಮಮ್ಮ ಅಂತ ಎಷ್ಟು ತಿಂದರೂ ದಪ್ಪನೇ ಆಗಲ್ಲ, ಒಳ್ಳೆ ಸಣ್ಣಕ್ಲಿ ಥರ ಇರ್ತೀಯ ಅಂತಾಯಿದ್ರು. ಆಮೇಲೆ ನನ್ನ ಮಕ್ಳ ಜೊತೆ ಸ್ವಲ್ಪ ಆಟ ಆಡೋಣ ಅಂಥೇಳಿ ನನ್ನ ಮಕ್ಕಳನ್ನ ಸ್ವಲ್ಪ ಈಚೆ ಕರ್ಕೊಂಬಂದೆ. ನನ್ನ ಮಗ ಅಂತೂ ಸೈಲೆಂಟ್ ಆಗಿಬಿಟ್ಟವನೇ ಪಾಪ, ಯಾರ ಹತ್ರ ಏನು ಮಾತಾಡ್ತಿಲ್ಲ, ಯಾರನ್ನ ಕರ್ಕೊಂಬಂದ್ಬಿಟ್ಟವನೆ ಅಂತ. ಇವನಂತೂ ರಾಯನ್ನು ಭಾರಿ ಚುರುಕಿದ್ದಾನೆ. ಅಪ್ಪನಿಗಿಂತೂ ಒಂದೆರಡು MD ಜಾಸ್ತಿ ಆಡ್ತಾನೆ ಅವನು. ಡವ್ ಮಾಡ್ತಾನೆ, ಕಟಾಕ್ತಾರೆ ಅಂತ ಅಂದ್ಬಿಟ್ಟು ಏನೇನೇನೇನೋ ನಾಟಕಗಳು ಆಡ್ತಾನೆ. ತುಂಬ ಹೆವಿ ನಾಟಕ ಮಾಡ್ತಾನೆ. ನಮ್ಮ ರಾಘುನಂತೂ ತುಂಬಾ ಸೈಲೆಂಟ್ ಮಾಡಿಬಿಟ್ಟ ಅವನು. ಆಲ್ಮೋಸ್ಟ್ ಅವನು ತುಂಬ ಸೈಲೆಂಟ್ ಆಗಿಬಿಟ್ಟ ಪಾಪ. ಮುಂಚೆ ಥರ ಎಲ್ಲ ಆಟ ಆಡ್ತಾಯಿಲ್ಲ ಅವನು, ಅಷ್ಟೊಂದು ಸೈಲೆಂಟ್ ಆಗಿಬಿಟ್ಟವನೇ. ಯಾಕೆಂದರೆ ಅವನು ಅವಾಗ ಕಚ್ಚಕ್ಕೆ ಹೋಗ್ತಾನೆ ಅವನಿಗೆ. ಹಂಗಾಗಿ ಅಲ್ಲಿ ನೋಡಿ ಆಲೇ ಓಡಿಸ್ಕೊಂಡು ಹೋಗೋದು ಹಿಂಗೆಲ್ಲ ಮಾಡ್ತಾನೆ. ಅವನು ಫ್ರೀಯಾಗಿ ಅವನು ಮನೇಲಿ ಇರೋಕ್ಕಾಗ್ತಾನೇ ಇಲ್ಲ. ಆಮೇಲೆ ಡೋರಿಂದ ಈಚೆ ಬರಬಾರ್ದು ಅಂತೆಲ್ಲ ಇವಾಗಿನಿಂದ ಅವನಿಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈಗ ಚಿಕ್ಕವನು, ಈಗಿನಿಂದ ನಾವೇನು ಕಲಿಸ್ತೀವೋ ಅದನ್ನು ಕಲಿತಾನೆ. ಈಗ ಅವನಿಗೆ ಬಾತ್ರೂಮಲ್ಲೇ ಹೋಗಬೇಕು ಬರಬೇಕು ಅನ್ನೋದೊಂದನ್ನು ನಾನು ಚೆನ್ನಾಗಿ ಕಳಿಸ್ಕೊಟ್ಟೆ. ಹಾಗೆ 1, 2 ಎಲ್ಲ ಬಾತ್ರೂಮ್ಗೆ ಹೋಗ್ತಾನೆ. ಇನ್ನೂ ಚಿಕ್ಕವನೆಲ್ಲ ಕೆಲವೊಂದು ಸಲ ಮಾಡ್ಕೊಂಬಿಡ್ತಾನೆ, ಗೊತ್ತಿಲ್ಲ ಪಾಪ. ಆದರೂ ಹೇಳಿದ ಮಾತು ಕೇಳ್ತಾನೆ. ಸ್ವಲ್ಪ ತುಂಟ ಇದ್ದಾನೆ. ಈಗಿನಿಂದ ಅವನಿಗೆ ಸ್ವಲ್ಪ ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ರಾಘುಗೆ ಹೆಂಗೆ ನಾನು ಟ್ರೈನಿಂಗ್ ಕೊಟ್ಟೆ ಅದೇ ರೀತಿ ಇವನಿಗೂ ಕೂಡ ಇವಾಗ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೀ ಟೈಮಲ್ಲೆಲ್ಲ ಅವ್ನಿಗೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಸೇಕಂಡು ಕೊಡೋದು, ಈ ಥರ ಎಲ್ಲ. ಆದರೂ ಕೆಲವೊಂದು ಸಲ ಮೀರ್ಬಿಟ್ಟು ಓಡೋಗ್ಬಿಡ್ತಾನೆ, ಏನು ಮಾಡೋದು. ಮತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ನಿಧಾನ ಆಯಿತು. ಫಾಸ್ಟಾಗಿ ಏನು ಕೆಲಸ ಮಾಡಿಲ್ಲ. ನಮ್ಮಮ್ಮ ಅಡುಗೆ ಮಾಡಿದರು, ಅಡುಗೆ ಎಲ್ಲ ರೆಡಿ ಇತ್ತು. ಊಟ ಮಾಡೋಣ ಅಂತೇಳಿ ತಟ್ಟೆಗಳೆಲ್ಲ ಎತ್ತಿ ಇಡ್ತಾಯಿದೆ. ಪಾಪ ನಮ್ಮ ಕೈಲಿ ಆಗಲ್ಲ, ಏನೋ ಕಷ್ಟಪಟ್ಕೊಂಡು ಹಂಗೋ ಹಿಂಗೋ ಏನೋ ಪಾಪ ಮಾಡಿಕೊಡ್ತಾರೆ. ಸ್ಯಾರಿ ಬುಕ್ಕಿಂಗ್ ಬಂದಿತ್ತು.